ಬೇಸಿಗೆ ಕಾಲದಲ್ಲಿ ಹೆಚ್ಚು ಬಿಸಿಲು, ಬೆವರು ಮತ್ತು ಧೂಳು ಕಾರಣದಿಂದ ಕೂದಲು ಒಣಗುವುದು, ಉದುರುವುದು, ಡ್ಯಾಂಡ್ರಫ್ ಹಾಗೂ ತಲೆ ಚರ್ಮ ಸಮಸ್ಯೆಗಳು ಹೆಚ್ಚಾಗಬಹುದು. ಆದ್ರಿಂದ ಈ ಸಮಯದಲ್ಲಿ ಕೂದಲಿಗೆ ಸರಿಯಾದ ಆರೈಕೆ ಬಹಳ ಮುಖ್ಯವಾಗಿರುತ್ತೆ. ಇಲ್ಲಿವೆ ಬೇಸಿಗೆ ಕಾಲದಲ್ಲಿ ಕೂದಲ ಆರೈಕೆಗಾಗಿ 10 ಟಿಪ್ಸ್ಗಳು. 1. ನಿಯಮಿತವಾಗಿ ಎಣ್ಣೆ ಹಚ್ಚೋದು. ವಾರಕ್ಕೆ 2 ರಿಂದ 3 ಬಾರಿ ತೆಂಗಿನ ಎಣ್ಣೆ ಅಥವಾ ಬಾದಾಮಿ ಎಣ್ಣೆ ಹಚ್ಚಿ ಮಸಾಜ್ ಮಾಡಿದ್ರೆ ಕೂದಲು ಬಲವಾಗುತ್ತೆ. 2ನೇದು, ಸೂರ್ಯನ ತಾಪದಿಂದ ಕೂದಲನ್ನು ರಕ್ಷಿಸಿ. ಹೊರಗೆ ಹೋಗುವಾಗ ಕ್ಯಾಪ್, ಸ್ಕಾರ್ಫ್ ಅಥವಾ ದುಪ್ಪಟ್ಟ ಬಳಸಿದ್ರೆ ಕೂದಲು ಬಿಸಿಲಿನಿಂದ ರಕ್ಷಣೆಯನ್ನು ಪಡೆಯುತ್ತೆ. 3ನೇದು, ಮೃದುವಾದ ಶ್ಯಾಂಪೂವನ್ನು ಬಳಸಿ. ಬೇಸಿಗೆಯಲ್ಲಿ ಹೆಚ್ಚು ಬೆವರು ಬರ್ತದೆ, ಆದ್ರಿಂದ ಮೃದುವಾದ ಅಥವಾ ಹರ್ಬಲ್ ಶ್ಯಾಂಪೂ ಬಳಸಿ ಕೂದಲನ್ನ ಸ್ವಚ್ಛವಾಗಿರಿಸಿಕೊಳ್ಳಿ. 4ನೇದು, ಕಂಡೀಷನರ್ ಬಳಕೆ. ಶ್ಯಾಂಪೂ ಮಾಡಿದ ನಂತರ ಕಂಡೀಷನರ್ ಬಳಸುವುದರಿಂದ ಕೂದಲು ಮೃದುವಾಗಿ ಹಾಗೂ ಹೊಳೆಯುವಂತೆ ಇರುತ್ತದೆ. 5ನೇದು, ಹೆಚ್ಚು ನೀರನ್ನು ಕುಡಿಯಿರಿ. ದೇಹದಲ್ಲಿ ನೀರಿನ ಕೊರತೆಯಿಂದ ಕೂದಲು ದುರ್ಬಲವಾಗಬಹುದು, ಆದ್ರಿಂದ ದಿನಪೂರ್ತಿ ಸಾಕಷ್ಟು ನೀರನ್ನು ಕುಡಿಯಿರಿ. 6ನೇದು, ಸಮತೋಲನ ಆಹಾರ ಸೇವಿಸಿ. ಹಣ್ಣುಗಳು, ತರಕಾರಿಗಳು, ಪ್ರೋಟೀನ್ ಮತ್ತು ವಿಟಮಿನ್ ಇರುವ ಆಹಾರ ಕೂದಲಿನ ಆರೋಗ್ಯಕ್ಕೆ ಉತ್ತಮ. 7ನೇದು, ತಲೆ ಚರ್ಮ ಸ್ವಚ್ಛವಾಗಿರಲಿ. ಬೆವರು ಮತ್ತು ಧೂಳಿನಿಂದ ತಲೆ ಚರ್ಮ ಸಮಸ್ಯೆಗಳು ಬರಬಹುದು, ಆದ್ರಿಂದ ಕೂದಲನ್ನು ನಿಯಮಿತವಾಗಿ ತೊಳೆಯಿರಿ. ಹೀಟ್ ಸ್ಟೈಲಿಂಗ್ ಕಡಿಮೆ ಮಾಡಿ. ಹೇರ್ ಡ್ರೈಯರ್, ಸ್ಟ್ರೈಟ್ನರ್ ಮುಂತಾದ ಉಪಕರಣಗಳನ್ನು ಕಡಿಮೆ ಬಳಸುವುದು ಉತ್ತಮ. 9ನೇದು, ನೈಸರ್ಗಿಕ ಹೇರ್ ಮಾಸ್ಕ್ ಬಳಸಿ. ಮೊಸರು, ಅಲೋವೆರಾ ಅಥವಾ ಮೆಂತ್ಯ ಮಿಶ್ರಣವನ್ನ ವಾರಕ್ಕೆ 1 ಬಾರಿ ಬಳಸಿದ್ರೆ ಕೂದಲು ಆರೋಗ್ಯ ಉತ್ತಮವಾಗಿರುತ್ತೆ. 10ನೇದು, ಕೂದಲನ್ನ ಬಿಗಿಯಾಗಿ ಕಟ್ಟಬೇಡಿ. ಹೆಚ್ಚು ಬಿಗಿಯಾಗಿ ಕೂದಲನ್ನ ಕಟ್ಟಿದ್ರೆ ಕೂದಲು ಉದುರುವ ಸಮಸ್ಯೆ ಹೆಚ್ಚಾಗುತ್ತೆ. ಬೇಸಿಗೆಯಲ್ಲಿ ಸರಿಯಾದ ಆಹಾರ, ನೀರು ಮತ್ತು ಕೂದಲಿನ ಆರೈಕೆ ಮಾಡಿಕೊಂಡ್ರೆ ಕೂದಲು ಆರೋಗ್ಯಕರವಾಗಿ, ದಟ್ಟವಾಗಿ ಹಾಗೂ ಹೊಳೆಯುವಂತೆ ಇರುತ್ತದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.